ಎಷ್ಟೋ ಸಲ ನಾವು ಒಂದು ಶರ್ಟ್ನ ತಿಂಗಳಗಟ್ಲೆ ಹಾಕಲ್ಲ. ಹಾಗಂತ ಇನ್ನೊಬ್ರಿಗೆ ಕೊಡ್ತೀವಾ? ಕೊಡೋಕ್ ಮನ್ಸಾಗಲ್ಲ. ತುಂಬಾ ಟೈಟ್ ಆಗ್ಬಿಟ್ಟಿರ್ತವೆ, ನೋಡ್ತಾ ದಪ್ಪ ಆಗ್ಬಿಟ್ಟಿರ್ತೀವಿ. ಇಷ್ಟವಾದ ಶರ್ಟು ಅಂತ ಹಾಕೊಂಡ್ರೆ ಹೊಟ್ಟೆ ಹತ್ರ 2 ಗುಂಡಿ ಮಧ್ಯೆ ಹನುಮಂತರಾಯನ ದೇವಸ್ಥಾನದ ಬಾಗಿಲು ತೆಕ್ಕೊಂಡ್ ಹಾಗೆ ಮೆಲ್ಲಕ್ಕೆ ಇಷ್ಟು ಕಿಂಡಿ ತೆಕ್ಕೊಂಡಿರುತ್ತೆ. ಹಾಕೊಳಕ್ ಆಗಲ್ಲ, ಆದ್ರೂ ಇಟ್ಕೊಂಡಿರ್ತೀವಿ. ಇವತ್ತಲ್ಲ ನಾಳೆ ತೆಳ್ಳಗಾಗೇ ಆಗ್ತೀವಿ ಅನ್ನೋ ಹೋಪ್ ಇರುತ್ತೆ ಹೊರತು ವಾಕಿಂಗ್ ಶುರು ಮಾಡಿರಲ್ಲ. ಯಾವತ್ತಾದ್ರೂ ವಾಕಿಂಗ್ ಶುರು ಮಾಡಿ ಅದಿನ್ಯಾವತ್ತಾದ್ರೂ ತೆಳ್ಳಗಾದ್ರೆ ಅವತ್ತಿಗೆ ಈ ಶರ್ಟ್ ಮತ್ತೆ ಹಾಕೋಬಹುದು ಅನ್ನೋ ದುರಾಸೆ, ದೂರಾಲೋಚನೆ. ವಾರ್ಡ್ರೋಬ್ ತುಂಬಾ ಅಂಗಿ ಇದ್ರೂ ಇನ್ನೊಂದು ಇರ್ಲಿ ಅಂತ ಹೊಸ ಶರ್ಟ್ ತಂದುಕೊಳ್ಳುವಂತಹ ಕೊಳ್ಳುಬಾಕ ಮನಸ್ತತ್ವ. ಇಂಥ ಮನಸ್ತತ್ವ ಸರಿನಾ? ಇರೋ ಶರ್ಟ್ಗಳನ್ನ ಯಾರಿಗೋ ದಾನ ಕೊಟ್ಬಿಡಿ ಅಂತ ನಾನು ಕೇಳ್ತಾ ಇಲ್ಲ. ಬೇಕಿಲ್ದೇ ಇದ್ದಾಗ್ಲೂ ನಾವು ಯಾಕೆ ಅನೇಕ ವಸ್ತುಗಳನ್ನ ಪರ್ಚೇಸ್ ಮಾಡ್ತೀವಿ ಅಂತ ನಮ್ಮನ್ನ ನಾವೇ ಕೇಳ್ಕೊಂಡ್ಬಿಟ್ರೆ ನಮ್ಮ ಲೈಫ್ ಸ್ಟೈಲ್ ಬದಲಾಗಬಹುದೇನೋ ಅಂತ ಒಂದು ಸಲಹೆ ಅಷ್ಟೇ. ದುಡ್ಡಿದೆ ಅಂತ, ಕಣ್ಣಿಗೆ ಕಾಣಿಸ್ತು ಅಂತ ಸಿಕ್ಕದನ್ನೆಲ್ಲ ಖರೀದಿ ಮಾಡ್ತೀವಿ. ಯಾವುದಾದ್ರೂ ಒಂದು ಭಾನುವಾರ ಬಿಡುವಿದ್ದಾಗ ನೀವೇ ಮನೆಯಲ್ಲೆಲ್ಲ ಓಡಾಡಿ ಎಷ್ಟು ಅನ್ವಾಂಟೆಡ್ ಸಾಮಗ್ರಿಗಳನ್ನ ತಂದು ಮನೆಯಲ್ಲಿ ಗುಡ್ಡೆ ಹಾಕೊಂಡಿದ್ದೀರಿ ಅಂತ ನೋಡಿ. ಮಾರೋರ್ಗೇನಂತೆ ಅವ್ರು ಮಾರ್ತಾನೆ ಇರ್ತಾರೆ, ಆದ್ರೆ ಬೇಡವಾಗಿದ್ರು ನಾವು ಅವುಗಳನ್ನ ಕೊಂಡ್ಕೋಬೇಕಾ? ಜಸ್ಟ್ ಎ ಥಾಟ್ ಫಾರ್ ದಿ ಡೇ ಅಷ್ಟೇ.